ಇನ್ನು ಯುಪಿಯ ಜಾಮಾ ಮಸೀದಿ ಸಮೀಕ್ಷೆ ವಿವಾದ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ. ಇವತ್ತು ಶಾಹಿ ಜಾಮಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಒಂದು ಕಡೆ, ಜಾಮಾ ಮಸೀದಿ ಸಮೀಕ್ಷೆ ಒಂದು ಕಡೆ ವಿವಾದ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಶಾಹಿ ಜಾಮಾ ಮಸೀದಿಯಲ್ಲಿ ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆಗೆ ಮುಂದಾಗ್ತಾ ಇದ್ದಾರೆ. ನವೆಂಬರ್ 24ರಂದು ಕಲ್ಲು ತೂರಾಟದ ಘಟನೆಯ ನಂತರ ಪ್ರಾರ್ಥನೆಗೆ ಈಗ ಮುಂದಾಗ್ತಾ ಇದ್ದಾರೆ. ಸಂಭಾಲದ ಶಾಹಿ ಜಾಮಾ ಮಸೀದಿ ಬಳಿ ಪೊಲೀಸರು ಬಿಗಿ ಭದ್ರತೆ, ಅಲ್ಲಿ ಒಂದಿಷ್ಟು ಹಿಂದೂ ದೇವಾಲಯಗಳಿದೆ ಅನ್ನುವಂತಹ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಶಾಹಿ ಜಾಮಾ ಮಸೀದಿ ಬಳಿ ಭದ್ರತೆಯನ್ನು ಈಗಾಗಲೇ ಪೊಲೀಸ್ನವರು ಕೂಡ ಹೆಚ್ಚಿಸಿದ್ದಾರೆ. ಸಾಕಷ್ಟು ಇವತ್ತೇನು ಈಗ ನಾವು ದೇವಾಲಯಗಳನ್ನು ಕಾಣ್ತಾ ಇದ್ವಿ, ಈಗಾಗಲೇ ಆಲ್ರೆಡಿ ಪುರಾತತ್ವ ಇಲಾಖೆಯವರು ಎಲ್ಲೇ ಹೋಗಿ ಒಂದು ಸರ್ಚ್ ಮಾಡಿದಾಗ, ಒಂದಿಷ್ಟು ಸರ್ವೆ ಮಾಡಿದಾಗ ಏನಾದರೂ ಒಂದು ಹಿಂದೂ ದೇವರ ಕುರುಹುಗಳು ಇದ್ದೇ ಇರುತ್ತೆ, ಇದರಲ್ಲೂ ಕೂಡ ಇದೆ ಅಂತಲೇ ವಾದ ಮಾಡ್ತಾ ಇದ್ದಾರೆ ಒಂದು ವರ್ಗದ ಜನ. ಹಾಗಾಗಿ ಅದು ಹಿಂದೂ ದೇವಾಲಯ ಇದ್ದಿದ್ದರಿಂದ ಅದು ಹಿಂದೂ ದೇವಾಲಯಗೆ ಮಾರ್ಪಾಡಾಗಬೇಕು, ಅದು ಹೇಗೆ ಮಸೀದಿ ಬಂತು ಅನ್ನುವಂತಹ ಒಂದಿಷ್ಟು ವಾದಗಳು ಕೂಡ ಈಗ ನಡೀತಾ ಇದ್ದಾವೆ. ಈಗ ಜ್ಞಾನವಾಪಿ ಮಸೀದಿ ವಿಚಾರಗಳು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ, ಅಲ್ಲೂ ಕೂಡ ಶಿವಲಿಂಗ ಇತ್ತು ಮತ್ತು ದೇವರ ವಿಗ್ರಹಗಳಿದ್ವು. ಇನ್ನು ಯುಪಿಯ ಜಾಮಾ ಮಸೀದಿ ಸಮೀಕ್ಷೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ. ಒಂದಿಷ್ಟು ತಾರಕಕ್ಕೇರಿದೆ ಈ ಒಂದು ಪ್ರಕರಣ. ಸುಪ್ರೀಂಗೆ ಅರ್ಜಿಯನ್ನು ಮಸೀದಿ ನಿರ್ವಹಣಾ ಸಮಿತಿನೇ ಹಾಕಿದೆ. ಇಲ್ಲ ಇದು ಮಸೀದಿನೇ ಅಂತ ಅವ್ರ ವಾದ. ನವೆಂಬರ್ 19ರಂದು ಜಾಮಾ ಮಸೀದಿ ಸಮೀಕ್ಷೆ ಅನುಮತಿ ಒಂದು ಕಡೆ ಸಿಕ್ಕಿತ್ತು. ಸಮೀಕ್ಷೆಗೆ ಅನುಮತಿಯನ್ನು ಸ್ಥಳೀಯ ನ್ಯಾಯಾಲಯ ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಆಲ್ರೆಡಿ ಸುಪ್ರೀಂಗೆ ಅರ್ಜಿ ಹಾಕಿದ್ದಾರೆ ಮಸೀದಿ ನಿರ್ವಹಣಾ ಸಮಿತಿ. ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಆದಮೇಲೆ ಏನು ತೀರ್ಪು ಬರುತ್ತೆ ಜಾಮಾ ಮಸೀದಿಗೆ ಸಂಬಂಧಪಟ್ಟ ಹಾಗೆ ಒಂಥರ ಉದ್ವಿಗ್ನ ಪರಿಸ್ಥಿತಿ. ಯುಪಿಯ ಜಾಮಾ ಮಸೀದಿ ಸಮೀಕ್ಷೆ ವಿವಾದ ಇದೆಯಲ್ಲ, ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ. ಇಲ್ಲಿ ಒಂದು ಸಮೀಕ್ಷೆ ಮಾಡಿದಾಗ ಅಥವಾ ಒಂದು ಸರ್ವೆ ಮಾಡಿದಾಗ ಯಾಕೆ ಇಷ್ಟೊಂದು ಉದ್ವಿಗ್ನತೆ? ನೋಡೋಣ ಸತ್ಯಾಸತ್ಯತೆ ಏನು ಬರ್ತದೆ. ಅದರಲ್ಲಿ ನಿಜಕ್ಕೂ ಹಿಂದೂ ದೇವಸ್ಥಾನ ಇತ್ತ, ಹಿಂದೂ ದೇವರ ವಿಗ್ರಹಗಳಿದ್ವಾ, ಕಾದು ಒಂದು ನೋಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಏನು ಬೆಂಕಿ, ಕಲ್ಲು ತೂರಾಟ, ಪೊಲೀಸ್ನವ್ರ ಮೇಲೇ ಕಲ್ಲು ತೂರಾಟ. ಒಂದು ಕಡೆ ಪೊಲೀಸ್ನವ್ರಿಗೆ ಒಂಥರ ಆತ್ಮರಕ್ಷಣೆ ಇಲ್ಲ, ಅವರು ಭಯದಿಂದ ಕಲ್ಲು ಹೊಡಿಬೇಕಾದಂಥ ಪರಿಸ್ಥಿತಿ. ಈ ಥರ ಉದ್ವಿಗ್ನ ಪರಿಸ್ಥಿತಿ ಯುಪಿಯಲ್ಲಿ ಕಂಡು ಬರ್ತಾ ಇದೆ. Ashwavega English News. Coming soon. Your channel, your voice, your trust.